ಸ್ನೇಹಿತರೆ, ನವರಾತ್ರಿಯನ್ನು ವರ್ಷಕ್ಕೆ 4 ಬಾರಿ ಆಚರಿಸಲಾಗುತ್ತದೆ. ಅವುಗಳೆಂದರೆ ಆಷಾಢ ನವರಾತ್ರಿ, ಅಶ್ವಿನಿ ನವರಾತ್ರಿ, ಮಾಘ ನವರಾತ್ರಿ ಮತ್ತು ವಸಂತ ನವರಾತ್ರಿ. ಇವುಗಳಲ್ಲಿ ಅಶ್ವಿನಿ ನವರಾತ್ರಿ ಅಂದರೆ ಶರನ್ನವರಾತ್ರಿ ಮತ್ತು ಚೈತ್ರದ ವಸಂತ ನವರಾತ್ರಿ ಎಲ್ಲರಿಗೂ ತಿಳಿದಿದೆ. ಇತರ 2 ನವರಾತ್ರಿಗಳನ್ನು ಗುಪ್ತ ನವರಾತ್ರಿ ಎಂದು ಕರೆಯಲಾಗುತ್ತದೆ ಮತ್ತು ಸಾಧಕರು ಮತ್ತು ಷಟ್ಕರ್ಮ ತಾಂತ್ರಿಕ ಪ್ರಯೋಗಕ್ಕಾಗಿ ವಿಶೇಷ ಶಕ್ತಿಯುತ ತಾಂತ್ರಿಕ ಆಚರಣೆಗಳನ್ನು ಮಾಡುತ್ತಾರೆ. ಈ ಮಂಗಳಕರ ದಿನಗಳಲ್ಲಿ ಆಶೀರ್ವಾದಕ್ಕಾಗಿ ಶ್ರದ್ಧೆಯಿಂದ ದುರ್ಗಾದೇವಿಯನ್ನು ವಿನಂತಿಸಲು ವ್ಯಾಪಕವಾದ ಪ್ರಾರ್ಥನೆಯನ್ನು ನೀಡಲಾಗುತ್ತದೆ. ಶ್ರೀ ದುರ್ಗಾ ಸಪ್ತಶತಿ ಜೊತೆಗೆ ಶ್ರೀಮದ್ ದೇವಿ ಭಾಗವತ, ದೇವಿ ಮಹಾತ್ಮ್ಯ ಮತ್ತು ದುರ್ಗಾದೇವಿಯನ್ನು ಆವಾಹಿಸುವ ಇತರ ಪಠ್ಯಗಳನ್ನು ಈ 9 ದಿನಗಳ ಅವಧಿಯಲ್ಲಿ ಉಲ್ಲೇಖಿಸಲಾಗಿದೆ. ಗುಪ್ತ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಎಂದು ಕರೆಯಲ್ಪಡುವ ಆಷಾಢ ನವರಾತ್ರಿಯು ವಾರಾಹಿ ದೇವಿಗೆ ಸಮರ್ಪಿತವಾದ 9 ದಿನಗಳ ಹಬ್ಬವಾಗಿದೆ. ಇದನ್ನು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಉಪವಾಸ, ಶ್ಲೋಕ ಮತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ಭಕ್ತರು ದೇವಿಯ ಮೇಲಿನ ಗೌರವವನ್ನು ತೋರಿಸುತ್ತಾರೆ. ನವರಾತ್ರಿಯ ಸಮಯದಲ್ಲಿ ದೇವಿಯು ಭಕ್ತರನ್ನು ತ್ವರಿತವಾಗಿ ಕೇಳುತ್ತಾಳೆ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂದು ನಂಬಲಾಗಿದೆ. ಈ ನವರಾತ್ರಿಯಲ್ಲಿ ದೇವಿಯನ್ನು ವಾರಾಹಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ವೈದಿಕ ಮಾಸವಾದ ಆಷಾಢ ವಾರಾಹಿಯನ್ನು ಆವಾಹಿಸಲು ಸಮರ್ಪಿಸಲಾಗಿದೆ. ಇದು ವಾರಾಹಿ ಮುಖದ ಮೂಲ ಮಾದರಿಯು ಪ್ರದರ್ಶಕ ದೇವತೆ ಮತ್ತು ಭೌತಿಕ ಸಂಪತ್ತಿನ ಮೂಲ ರೂಪವಾಗಿದೆ. ಭೌತಿಕ ಸಮೃದ್ಧಿಯನ್ನು ನೀಡುವ ಸಾಮರ್ಥ್ಯಕ್ಕಾಗಿ ವಾರಾಹಿಯನ್ನು ಭೂಮಿಯ ಸಮತಲದ ದೇವತೆ ಎಂದು ಉಲ್ಲೇಖಿಸಲಾಗಿದೆ. ರೂಪದಲ್ಲಿ ಉಗ್ರಳಾಗಿದ್ದರೂ ತನ್ನನ್ನು ಪ್ರಾಮಾಣಿಕವಾಗಿ ಆಹ್ವಾನಿಸುವವರನ್ನು ಹೆಚ್ಚು ರಕ್ಷಿಸುವ ಎಲ್ಲಾ ಮಾತೃತ್ವದ ಲಕ್ಷಣಗಳನ್ನು ದೇವಿಯು ಹೊಂದಿದ್ದಾಳೆ. ಪವಿತ್ರ ಗ್ರಂಥ ಬ್ರಹ್ಮಾಂಡ ಪುರಾಣವು ಆಕೆಯನ್ನು ಧೈರ್ಯಂ, ವೀರ್ಯಂ ಮತ್ತು ವಿಜಯ ಮೂರ್ತಿ ರೂಪ ಮತ್ತು ವರಗಳನ್ನು ನೀಡುವ ಪರಮ ಮಾತೆ ಎಂದು ಹೊಗಳುತ್ತದೆ. ದಂಡನಾಥ ದೇವಿ ಅಂದರೆ ನ್ಯಾಯದ ಸಿಬ್ಬಂದಿಯನ್ನು ಹೊಂದಿರುವವರು ಎಂದು ಶ್ಲಾಘಿಸಲ್ಪಟ್ಟ ವಾರಾಹಿಯು ಹಣಕಾಸಿನ ಅಡೆತಡೆಗಳನ್ನು ತೆಗೆದುಹಾಕುತ್ತಾಳೆ, ಸಂಪತ್ತು ಮತ್ತು ಭೌತಿಕ ಸೌಕರ್ಯಗಳನ್ನು ನೀಡುತ್ತಾಳೆ ಮತ್ತು ನಿಮ್ಮ ಸರಿಯಾದ ಕಾರ್ಯಗಳಿಗೆ ಪ್ರತಿಫಲವನ್ನು ನೀಡುತ್ತಾಳೆ. ಪವಿತ್ರ ಆಚರಣೆಗಳ ಮೂಲಕ ದೇವಿಯ ಅನುಗ್ರಹವನ್ನು ಆವಾಹಿಸುವುದು ನಿಮ್ಮ ಬಾಹ್ಯ ಮತ್ತು ಆಂತರಿಕ ಶತ್ರುಗಳನ್ನು ಪಾರ್ಶ್ವವಾಯುಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಅಂತಿಮವಾಗಿ ಬುದ್ಧಿವಂತಿಕೆ ಮತ್ತು ದೈವತ್ವದ ಅತ್ಯುನ್ನತ ರೂಪಕ್ಕೆ ಕಾರಣವಾಗುತ್ತದೆ. ಪವಿತ್ರ ಗ್ರಂಥವಾದ ಲಲಿತೋಪಾಖ್ಯಾನಂ ಪ್ರಕಾರ ವಾರಾಹಿ ಆವರಣ ಪೂಜೆಯು ವಿಶಿಷ್ಟವಾಗಿದೆ, ಏಕೆಂದರೆ ಈ ಪೂಜೆಯು ಕಿರಿ ಚಕ್ರದ ಅಂದರೆ ವಾರಾಹಿ ಯಂತ್ರ ರೂಪ ಪ್ರತಿ ಪದರಲ್ಲಿ ವಾರಾಹಿಯ ದೈವಿಕ ಶಕ್ತಿಯನ್ನು ಆವಾಹಿಸಲು ಸಹಾಯ ಮಾಡುತ್ತದೆ. ಕೆಟ್ಟ ಪರಿಣಾಮಗಳನ್ನು ರದ್ದುಗೊಳಿಸಲು ಅವರ ಸಂಯೋಜಿತ ಆಶೀರ್ವಾದವನ್ನು ನೀಡುತ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿನ ಬಾಧೆಗಳು ನಿವಾರಣೆಯಾಗುತ್ತವೆ. ಉತ್ತಮ ಆರೋಗ್ಯವನ್ನು ನೀಡಿ, ವ್ಯಾಜ್ಯಗಳಲ್ಲಿ ಯಶಸ್ಸನ್ನು ನೀಡಿ, ಸಮೃದ್ಧಿಯನ್ನು ನೀಡಿ ಮತ್ತು ಎಲ್ಲಾ ಶ್ರದ್ಧೆಯ ಆಸೆಗಳನ್ನು ಪೂರೈಸಿಕೊಳ್ಳುವಂತೆ ಮಾಡುತ್ತದೆ. ದೇವಿಯನ್ನು ಅಷ್ಟವಾರಾಹಿ ಎಂದು ಆವಾಹಿಸುವುದು ವಾಡಿಕೆ. ಅವುಗಳೆಂದರೆ ಮಹಾವಾರಾಹಿ, ಸ್ವಪ್ನ ವಾರಾಹಿ, ಮಹಿಷಾರೂಢ ವಾರಾಹಿ, ಆದಿವಾರಾಹಿ, ಸಿಂಹರೂಢ ವಾರಾಹಿ, ಅಶ್ವರೂಢ ವಾರಾಹಿ, ಉನ್ಮತ್ತ ವಾರಾಹಿ ಮತ್ತು ಲಘು ವಾರಾಹಿ. ಒಬ್ಬರ ಪ್ರಗತಿಗೆ ಅಡ್ಡಿಯಾಗುವುದನ್ನು ತಡೆಯಲು, ಆಕೆಯ ಆಶೀರ್ವಾದವನ್ನು ಪಡೆಯಲು, ಅಷ್ಟಸಿದ್ಧಿಗಳು ಮತ್ತು ಅಷ್ಟ ಐಶ್ವರ್ಯ ಪಡೆಯಲು ಈ 8 ರೂಪಗಳಲ್ಲಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ. ಈ ಆಷಾಢ ನವರಾತ್ರಿಯ ಸಮಯದಲ್ಲಿ ವಾರಾಹಿ ಆವರಣ ಪೂಜೆ, ಪ್ರತಿದಿನ ಅವಳ ನೆಚ್ಚಿನ ಆಹಾರವನ್ನು ನೈವೇದ್ಯ ಮತ್ತು 15 ಪೋಷಕ ಪೂಜೆಗಳನ್ನು ಮಾಡುವುದರಿಂದ ಭೌತಿಕ ಸಮೃದ್ಧಿ, ಬಹುಪಟ್ಟು ಆಸೆ ಈಡೇರಿಕೆ ಮತ್ತು ನಕಾರಾತ್ಮಕತೆ ಮತ್ತು ದುರಾದೃಷ್ಟದಿಂದ ರಕ್ಷಣೆಗಾಗಿ ದೇವಿಯ ಕೃಪೆಯ ಆಶೀರ್ವಾದವನ್ನು ಪಡೆಯಲು ಸಾಧನೆ ಮಾಡಿ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.